ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ಆರಳೆ ದಾರನ ತೊಗೊಂಡಿದ್ದೀನಿ. 9.85 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. 10, 11 ಯಾವುದಾದ್ರೂ ತೊಗೋಬೋದು. ನೋಡಿ, ನಾನಿಲ್ಲಿ ಆರಳೆ ದಾರನ ನಾಟಾಕಿ ಇಟ್ಕೊಂಡಿದ್ದೀನಿ. ಲೇಸ್ನ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ನೀಡಲ್ನ ಹಾಕಿ ಈ ರೀತಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಅಂತ ಹೇಳಿದ್ರೆ ಸಿಂಗಲ್ ಕ್ರೋಶ. ನಾವಿಲ್ಲಿ 2 ಸಿಂಗಲ್ ಕ್ರೋಶನ ತೊಗೊಳ್ಳೋಣ. 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ನಾನು 4 ಚೈನ್ನ ಹಾಕೋತೀನಿ. 3, 4 ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇಲ್ಲಿಂದ ಮತ್ತೆ 2 ಚೈನನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟು 2 ಸಿಂಗಲ್ ಕ್ರೋಶ, 4 ಚೈನ್ ಮತ್ತು 2 ಚೈನ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ನಾನಿಲ್ಲಿ ನೋಡಿ ಸ್ವಲ್ಪ ಬಿಗ್ ಸೈಜ್ ಬೀಡನ್ನು ತೊಗೋತಾ ಇದ್ದೀನಿ. 3 ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನಿಮಗೆ 3 ಬೀಡ್ಸನ್ನು ಒಂದೇ ಸಲ ಇನ್ಸರ್ಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಒಂದೊಂದೇ ಮಾಡ್ಕೋಬೋದು. ಬೀಡನ್ನ ಇನ್ಸರ್ಟ್ ಮಾಡಿ ನೋಡಿ ಈ ರೀತಿಯಾಗಿ ವಿ ಶೇಪಲ್ಲಿ ಬರೋ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೀಡನ್ನ ಲಾಕ್ ಮಾಡ್ಕೊಂಡಿಲ್ಲ, ಹಾಗೆಯೇ ಡೈರೆಕ್ಟಾಗಿ ಲೇಸ್ಗೆ ಲಾಕ್ ಮಾಡ್ತಾಯಿದ್ದೀನಿ. ವಿ ಶೇಪಲ್ಲಿ ಬರೋ ರೀತಿ ಲಾಕ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಬರಬೇಕು. ಲಾಕ್ ಆದಮೇಲೆ ಇಲ್ಲಿಂದ ಮತ್ತೆ 3 ಚೈನ್ನ ಹಾಕೊಳ್ಳೋಣ. 2, 3 ಚೈನ್ನ ಹಾಕ್ಕೊಂಡು ನೋಡಿ ನಾನು ಲೇಸ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಈ ಬೀಡ್ ಏನಿದೆ, ಈ ಬೀಡ್ ಮಧ್ಯ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಬಂದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರುತ್ತೆ. ಬ್ರೈಡಲ್ ಡಿಸೈನ್ನೇ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ತಾಯಿದ್ದೀನಿ. 3 ಚೈನ್ ಮತ್ತು 3 ಚೈನ್ನ ಹಾಕ್ಕೊಂಡು ಮತ್ತೆ ನೋಡಿ ಈ ಬೀಡ್ ಗ್ಯಾಪ್ ಮಧ್ಯದಲ್ಲಿ 3 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ನೀವು ಇನ್ನೂ ಸ್ಮಾಲ್ ಸೈಜ್ ಬೀಡನ್ನು ಏನಾದರೂ ತೊಗೊಂಡ್ರೆ ಈ ಚೈನನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ತೊಗೊಂಡಿರೋ ಬೀಡ್ಗೆ 3 ಚೈನ್ ಆಗುತ್ತೆ, ಅದಕ್ಕೆ 3 ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ನಾವು 3 ಬೀಡ್ಸ್ನ ತೊಗೊಂಡಿರೋದ್ರಿಂದ 3 ಟೈಮ್ಸು 3 ಚೈನ್ನ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ 2 ಚೈನ್ ಇದೆಯಲ್ವ, ಅದಕ್ಕೆ 2 ಚೈನ್ನ ಹಾಕ್ಕೊಂಡು ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 2 ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೋಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ ಬೀಡ್ ಮೇಲ್ಗಡೆ ಏನು 3 ಚೈನ್ನ ಹಾಕ್ಕೊಂಡ್ವಲ್ಲ ಈ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು. ನಿಡಲ್ನ ಹಾಕಿದರೆ ಎಡನ್ನ ಎಳ್ಕೊಂಡ್ರೆ ನಿಡಲ್ ಮೇಲೆ 3 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತು 2ರಿಂದ 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಈ 3 ಚೈನ್ ಗ್ಯಾಪಲ್ಲಿ ಇದೇ ರೀತಿ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು 3 ಚೈನ್ ಗ್ಯಾಪಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ 3 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 4 ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ ಒಂದು ತೊಗೊಂಡಲ್ಲ, ಅದನ್ನು ಸೇರಿಸಿದ್ರೆ ಒಟ್ಟು 5 ಕಂಬಗಳಾಗುತ್ತೆ. ಮತ್ತು ಇವಾಗ ನೋಡಿ 4 ಕಂಬ ಆದಮೇಲೆ ಡೈರೆಕ್ಟಾಗಿ ಒಂದು ಸಲ ಸೇಮ್ ಅದೇ ಗ್ಯಾಪಲ್ಲೇ ನಿಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಾದಮೇಲೆ ಇಲ್ಲಿಂದ 2 ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ನೆಕ್ಸ್ಟ್ ಬೀಡ್ ಏನಿದೆ, ನೆಕ್ಸ್ಟ್ ಬೀಡ್ ಮೇಲ್ಗಡೆ 3 ಚೈನ್ ಇದೆಯಲ್ವ, ಆ 3 ಚೈನ್ ಗ್ಯಾಪಲ್ಲಿ ಮತ್ತು ಅದೇ ರೀತಿ 5 ಡಬಲ್ ಕ್ರೋಶ ಕಂಬಗಳನ್ನ ತೊಗೊಳ್ಳೋಣ. ಅಂದರೆ ನಾವು ಸ್ಟಾರ್ಟಿಂಗ್ ಒಂದು 2 ಚೈನ್ನ ಹಾಕಿ ಲಾಕ್ ಮಾಡಿದ್ರಿಂದ 4 ಕಂಬನ ತೊಗೊಂಡ್ವಿ. ಇಲ್ಲಿ ನಾವು 5 ಡಬಲ್ ಕ್ರೋಶ ಕಂಬಗಳನ್ನ ತೊಗೋಬೇಕು. ಅಂದರೆ ನೀವು ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡ್ರೆ ಇನ್ನೂ ಕಡಿಮೆ ಬರುತ್ತೆ. ಇದೇ ಸೈಜ್ ಬೀಡನ್ನು ತೊಗೊಂಡು ಮಾಡಿಕೊಂಡ್ರೆ 5 ಕಂಬಗಳೇ ಬರುತ್ತೆ. ಐದು ಕಂಬಗಳನ್ನ ಮಾಡ್ಕೊಳ್ಬೇಕು. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡ್ರೆ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ. ನೋಡಿ 5 ಡಬಲ್ ಕ್ರೋಶ ಕಂಬ ಆದಮೇಲೆ ಡೈರೆಕ್ಟಾಗಿ ಹಾಗೆ ಒಂದು ಸಲ ಅದೇ ಗ್ಯಾಪಲ್ಲೇ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಈ ರೀತಿ ಒಂದು ಸಿಂಗಲ್ ಕ್ರೋಶನ ತೊಗೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು
ನೋಡಿ ನೆಕ್ಸ್ಟ್ ಥರ್ಡ್ ಒನ್ ಬೀಡ್ ಏನಿದೆ ಆ ಗ್ಯಾಪಲ್ಲೂ ಕೂಡ ಇದೇ ರೀತಿ 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳೋಣ. ಇದು ಬಂದು ನಮಗೆ ಫ್ಲವರ್ ಆರ್ಚ್ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬ್ರೈಡಲ್ ಡಿಸೈನು ಸಿಂಗಲ್ ಸ್ಟೆಪ್ಪಲ್ಲಿ ಬೇಗನೆ ಮಾಡ್ಕೋಬೋದು. ಇಲ್ಲೂ ಕೂಡ 4 ಡಬಲ್ ಕ್ರೋಶೆ ಕಂಬಗಳನ್ನ ತಗೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವಿಲ್ಲಿ ಕಂಬನ ಮಾಡ್ಕೋಬೇಕಾದ್ರೆ ಫಸ್ಟು ಯಾವ ಲೆಂತಲ್ಲಿ ಮಾಡ್ಕೋತೀರೋ ಅದೇ ಲೆಂತಲ್ಲೇ ಎಲ್ಲ ಕಂಬಗಳನ್ನೂ ಮಾಡ್ಕೊಳ್ಳಿ. ನೋಡಿ 5 ಕಂಬ ಆದಮೇಲೆ ಈ ರೀತಿಯಾಗಿ ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲೇಸ್ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ ಆರ್ಚ್. ಕಂಪ್ಲೀಟ್ ಆದಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪನ್ನ ಒಂದು ಮಾಡ್ಕೊಳ್ಳೋದು. ನೋಡಿ ಈ ರೀತಿಯಾಗಿ ಬರುತ್ತೆ. ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ 4 ಚೈನ್, 2 3 4 ಚೈನ್ನ ಹಾಕ್ಕೊಂಡು 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ 4 ಚೈನ್ ಬಂದು ನಮಗೆ ಕುಚ್ಚನ್ನ ಕಟ್ಟೋದಕ್ಕೆ. 4 ಚೈನ್ ಆದಮೇಲೆ ಮತ್ತೆ 2 ಚೈನ್ನ ಹಾಕಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಒಂದೊಂದೇ ಬೀಡನ್ನ ಕೂಡ ಬೇಕಾದರೂ ಇನ್ಸರ್ಟ್ ಮಾಡ್ಕೋಬೋದು. ನೋಡಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ನಾವು ಬೀಡನ್ನ ಲಾಕ್ ಮಾಡಿನೂ ಕೂಡ ಮಾಡ್ಕೋಬೋದು. ನಾನು ಫಸ್ಟ್ ಆರ್ಚನ್ನು ಲಾಕ್ ಮಾಡದೆ ತೋರಿಸ್ದೆ, ನೀವು ಬೀಡ್ ಲಾಕ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ನೋಡಿ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಈ ರೀತಿ ನಮಗೆ ವಿ ಶೇಪಲ್ಲಿ ಬರೋ ರೀತಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಿಕೊಂಡು ಕೂಡ ಮಾಡ್ಬೋದು, ಲಾಕ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಲಾಕ್ ಆದಮೇಲೆ 3 ಚೈನ್ನ ಹಾಕಿ ಲೇಸ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ ಬೀಡ್ ಮಧ್ಯದಲ್ಲಿ ಏನು ಗ್ಯಾಪ್ ಇರುತ್ತೆ ಆ ಗ್ಯಾಪ್ಗಳಲ್ಲಿ 3 ಚೈನನ್ನು ಲಾಕ್ ಮಾಡ್ತಾ ಹೋಗೋಣ. ಮತ್ತು ಇಲ್ಲಿಂದ 3 ಚೈನ್ನ ಹಾಕಿ ಅದನ್ನು ಕೂಡ ನೋಡಿ ನೆಕ್ಸ್ಟ್ ಬೀಡ್ ಏನಿದೆ ಅದರ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಪ್ರತಿ ಬೀಡ್ ಮೇಲ್ಗೂಡನ್ನು ಕೂಡ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೆಕ್ಸ್ಟು ನಾವು ಅಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಆ 2 ಚೈನ್ ಗ್ಯಾಪ್ಗೆ ಮತ್ತು 2 ಚೈನ್ನ ಹಾಕಿ ಆ ಲಾಕ್ ಏನಿರುತ್ತೆ ಲಾಕ್ ಮೇಲ್ಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆರ್ಚನ್ನು ಸ್ಟಾರ್ಟ್ ಮಾಡಬೇಕು. ಲಾಕ್ನ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ಫಸ್ಟ್ ಒಂದು ಬೀಡ್ ಏನಿದೆ ಅದ್ರ ಮೇಲ್ಗಡೆ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡ್ರೆ ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಇದೇ ರೀತಿ ಇಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ತಗೊಳ್ಳೋಣ. ನಮಗೆ ಫಸ್ಟ್ ಒನ್ ಇದರಲ್ಲಿ ಅಂದರೆ ಬೀಡ್ ಮೇಲ್ಗಡೆ ಮಾತ್ರ ನಾವು ಸ್ಟಾರ್ಟಿಂಗ್ 2 ಚೈನ್ನ ತಗೊಳ್ಳೋದ್ರಿಂದ ಇಲ್ಲಿ 4 ಮಾತ್ರ ಕಂಬ ಮಾಡ್ಕೋತೀವಿ. ನೋಡಿ 4 ಕಂಬ ಆದಮೇಲೆ ಹಾಗೆ ಒಂದು ಸಲ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ 3 ಚೈನ್ ಗ್ಯಾಪಲ್ಲಿ ಇವಾಗ 5 ಡಬಲ್ ಕ್ರೋಶೆ ಕಂಬಗಳನ್ನ ತಗೋಬೇಕು. 5 ಕಂಬಗಳನ್ನ ತಗೊಳ್ಳೋಣ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. 3 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಕಂಬನ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನೀವು 8 ಎಳೆ ದಾರನೂ ಕೂಡ ತಗೊಂಡು ಈ ಡಿಸೈನ್ನ ಮಾಡ್ಕೋಬೋದು.
ಅಂದರೆ ಬಿಗಿನರ್ಸ್ಗಾದರೆ 8 ಎಳೆ ದಾರದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅವರಿಗೆ 6 ಎಳೆ ದಾರನೇ ಕಂಫರ್ಟಬಲ್ ಆಗಿರುತ್ತೆ. ನೋಡಿ, ಡೈರೆಕ್ಟಾಗಿ ಒಂದು ಸಲ ಲಾಕ್ನ ಮಾಡಿಕೊಂಡು ಮತ್ತು 2 ಚೈನ್ನ ಹಾಕಿ ಮತ್ತು ನೆಕ್ಸ್ಟ್ ಬೀಡ್ ಏನಿದೆ ಆ ಬೀಡ್ ಮೇಲ್ಗಡೆ ಇರೋ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಡಿಸೈನ್ ಬಂದು ತುಂಬಾ ಸಿಂಪಲ್ಲಾಗಿದೆ, ಬೇಗನೂ ಕೂಡ ಕಂಪ್ಲೀಟ್ ಆಗುತ್ತೆ. ತುಂಬ ನೋಡೋದಕ್ಕೂ ಕೂಡ ಲುಕ್ ವೈಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಆರ್ಚನ್ನು ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇಲ್ಲಿಂದ 4 ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 2 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ, ಇದೇ ರೀತಿ ನೆಕ್ಸ್ಟ್ ಇವಾಗ ಬೀಡನ್ನ ಹಾಕ್ಕೊಂಡು ಆರ್ಚನ್ನ ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ನಾನು 4 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಹಾಕಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೋಡಿ, ಕುಚ್ಚನ್ನ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಕುಚ್ಚನ್ನ ಕಟ್ಟೋದಕ್ಕೆ 120 ಸ್ಟಾರ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ನೀಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ಬೇಗನೂ ಕೂಡ ಕಂಪ್ಲೀಟ್ ಆಗುತ್ತೆ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.